ನೋಡಿ ಆ ಹುಡುಗಿದ ಏನು ಗ್ರಾಚಾರನೋ ಗೊತ್ತಿಲ್ಲ. ಅವ್ರ ತಾಯಿ ಮಾತಾಡ್ತಾ ಇದ್ದಾರೆ ನೋಡಿ. ಒಂದು ಫಾಸ್ಟ್ ಆಗಿ ಬಂದು ಬಸ್ ಡಿಕ್ಕಿ ಆಗ್ಯದ್ರಿ. ಆಯ್ತು ಎಲ್ಲ ಮಗಳಿಗೆ ಏಟ್ ಆಗ್ಯದ್ರಿ, ತಾಯಿಗೆ ಅಲ್ಲೂದ್ರಿ ಅವ್ರಿ. ಆಯ್ತು ಎಲ್ಲ ಕಿವಿಯಾಗ ರಕ್ತ ಬಂದದ್ರಿ. ಹೇಗಾಯ್ತು ಈ ರಂಗನಾಥ್ ಈಗಷ್ಟೇ ಮಹಿಳೆಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರನ್ನ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಅವ್ರನ್ನ ಆಂಬ್ಯುಲೆನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅಗ್ನಿಶಾಮಕ ಸಿಬ್ಬಂದಿಗಳಿಗಾಗಲೇ ಆಂಬ್ಯುಲೆನ್ಸ್ಗೆ ಅವ್ರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾಲಿ ಬಸ್ಸಿಗೆ ಸಿಕ್ಕಾಕೊಂಡಿದ್ರು ಮಹಿಳೆ, ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸವೂ ಕೂಡ ಆಯ್ತು. ಇದಾದ ನಂತರದಲ್ಲಿ ಈಗಾಗಲೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮಹಿಳೆಯ ಕಾಲು ಕೂಡ ಫ್ರಾಕ್ಚರ್ ಆದ ರೀತಿ ಕಂಡು ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ 1.5-2 ಗಂಟೆಯಿಂದ ಮಹಿಳೆ ಈಗಾಗಲೇ ಸಂಪೂರ್ಣವಾಗಿ ಬಸ್ನಲ್ಲಿ ಸಿಲುಕೊಂಡಿದ್ರು. ಅವ್ರನ್ನ ಈಗಾಗಲೇ ರಕ್ಷಣೆ ಮಾಡುವಂತ ಕೆಲಸವೂ ಕೂಡ ಆಗಿದೆ. ದೃಶ್ಯದಲ್ಲಿ ನೋಡ್ತಾರೆ. ಈಗ ಅವ್ರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 1.5 ಗಂಟೆಯಿಂದ ಕೇರ್ ಸರ್ಕಲ್ ನಲ್ಲಿ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ನೋಡಿ, ಆ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆಂಬ್ಯುಲೆನ್ಸಿಗೆ ಹಾಕಿದ್ರು. ಅಂತೂ ಇಂತೂ ಇಷ್ಟೊಂದು ಹರಸಾಹಸ ಮಾಡಿ ಆ ಹುಡುಗಿ ಕಾಲನ್ನು ತೆಗೆದ್ರು. ಈ ರೀತಿ ನಿಂತಂಥ ಬಸ್ಸಿಗೆ ಬಂದು ಇನ್ನೊಂದು ಬಸ್ ಡಿಕ್ಕಿ ಹೊಡೆದು ಬಿಡುತ್ತೆ ಅಂತಂದರೆ ಯಾರಿಗೆ ಗೊತ್ತಿರುತ್ತೆ ಹಿಂಗೆಲ್ಲ ಆಗ್ತವೆ ಅಂತ. ಪಾಪ ಆ ಹುಡುಗಿ ಉತ್ತರ ಕರ್ನಾಟಕದ ಹುಡುಗಿ ಬಂದು ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡು ಬೆಂಗಳೂರು ನೋಡ್ತಾ ಇದ್ಲು. ಇದ್ದಕ್ಕಿದ್ದಂಗೆ ನಿಂತಿರುವಂಥ ಬಸ್ಸಿಗೆ ಈಕೆ ಕೂತಂಥ ಬಸ್ಸು ಹೋಗಿ ಡಿಕ್ಕಿ ಹೊಡಿತು. ಎದುರುಗಡೆ ಇದ್ದಂಥ ಡ್ರೈವರ್ಗೆ ಇನ್ನು ಏನಾಗಿರಬೇಕು? ಯಾಕಂದರೆ ಆ ಹಿಂದ್ಗಡೆ ರಾಡು ಈಕೆ ಕಾಲಿ ಸಿಕ್ಕಾಕೊಂಡಿದೆ ಅಂತಂದರೆ ಇನ್ನು ಆತನ ಸ್ಥಿತಿ ಹೆಂಗಾಗಿರಬೇಕು? ಆತನನ್ನು ತಕ್ಷಣಕ್ಕೆ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾತುಗಳಿವೆ, ಗೊತ್ತಿಲ್ಲ, ಇನ್ನಷ್ಟೇ ವಿವರಗಳು ಬರಬೇಕು. 2 ಆಸ್ಪತ್ರೆಗಳಿದೆ ಅಕ್ಕಪಕ್ಕದಲ್ಲಿ. ಈ ಕಡೆ ವೈದೇಹಿ ಇದೆ, ಆ ಕಡೆ ಸೇಂಟ್ ಮಾರ್ತಾಸ್ ಇದೆ. ಆ್ಯಂಬುಲೆನ್ಸು ಕೂಡ ಲೇಟಾಗಿ ಬಂತು ಅಂತ ಹೇಳ್ತಾ ಇದರಲ್ಲಿ ಪ್ರತ್ಯಕ್ಷದರ್ಶಿಯೊಬ್ಬರು. ಅದಾದ ನಂತರ ಆ್ಯಂಬುಲೆನ್ಸ್ಗಳು ಬಂದು, ಕ್ರೇನ್ ಬಂತು. ಮೊದಲು ಹತ್ತಿರದಲ್ಲಿದ್ದಂಥ ಬಸ್ಸನ್ನು ತೆರವುಗೊಳಿಸಲಾಯಿತು. ಅದಾದ ಮೇಲೆ ಯಾಕಂದರೆ ನೋಡಿ, ಆಕೆಯನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ ಹುಡುಗಿನ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಸ್ಸಿನ ಮುಂಭಾಗದಲ್ಲಿ ಇಂಜಿನ್ ಇರುತ್ತೆ. ಅಲ್ಲಿ ಏನಾದರೂ ಕಟ್ಟರ್ಗಳನ್ನು ಬಳಸಂಗಿಲ್ಲ, ಯಾವುದೂ ತೊಂದರೆ ಆಗಬಾರ್ದು. ಒಂದು ಚೂರು ಏನಾದರೂ ಎಡವಟ್ಟಾಯಿತು ಅಂದರೆ, ಒಂದು ಸ್ಪಾರ್ಕ್ ಬಿತ್ತು ಅಂತಂದ್ರೂ ಕೂಡ ಬಸ್ಸಿಗೆ ಬೆಂಕಿ ಹತ್ತುವಂಥ ಸಾಧ್ಯತೆಗಳಿರ್ತವೆ, ಅಪಾಯಗಳಿರ್ತವೆ. ಹೀಗಾಗಿ ಆದಷ್ಟು ಈ ಹಾರೆ ಪಿಕಾಸಿ ಅದನ್ನು ಬಳಸೇನೆ ಅದನ್ನು ತೆಗಿಬೇಕಾಯ್ತು. ಪಾಪ ಎಲ್ಲಿಂದಲೋ ಬಂದಿರುವಂಥ ತಾಯಿ, ಮಗಳು, ಮೊಮ್ಮಗಳು ಆಕೆ ಹೇಳ್ತಾ ಇದ್ಲು, ನೋಡಿ ನನ್ನ ಮಗಳು ಕಾಲು ಸಿಕ್ಕಾಕೊಂಡಿದೆ, ನಮ್ಮ ಅಮ್ಮನ ಹಲ್ಲು ಉದುರಿವೆ. ಇಂಥ ಸ್ಥಿತಿ ನೋಡಿ, ಯಾರಿಗೆ ಹೇಳಬೇಕು ನಮ್ಮ ಕಷ್ಟನ ಅಂತ. ಯಾವ ಕಾರಣದಿಂದ ಬಂದಿದ್ರು ಉತ್ತರ ಕರ್ನಾಟಕ ಜನಗಳು ಬಹಳಷ್ಟು ಜನ ಇಲ್ಲಿ ಬಂದು ಪಾಪ ಕೆಲಸ ಕಾರ್ಯಗಳನ್ನು ಹುಡ್ಕೊಂಡಿರ್ತಾರೆ. ಬಹುತೇಕ ಕೂಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅವರನ್ನೇ. ಕಟ್ಟಡ ಕಾಮಗಾರಿಗಳು ಅವರನ್ನೇ ಮಾಡೋದು, ಮನೆ ಕೆಲಸಗಳು ಅವರೇ ಮಾಡೋದು. ಈ ಹುಡುಗಿ ಏನು ಗ್ರಾಚಾರ ಕೆಟ್ಟಿತ್ತೋ ಇವತ್ತು ಬೆಳಗ್ಗೆನೇ ಕಾಲು ಸಿಕ್ಕಾಕೋಬೇಕಾ? ಇನ್ನು ಚಿಕ್ಕ ವಯಸ್ಸು, ಇನ್ನು ತೊಂದರೆ ಆಗಿರಲಿಕ್ಕಿಲ್ಲ, ಬಹುಶಃ ತೊಂದರೆ ಆಗೋದು ಬೇಡ. ನೋಡಿ ಯಾವ ಪರಿ ಆ ಬಸ್ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅದರ ತೀವ್ರತೆ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ. ಅಂದರೆ ಈ ಮನುಷ್ಯ ನೋಡಿ, ನಮ್ಮ ಪ್ರತಿನಿಧಿ ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಯಾವಾಗ ಆಕೆಯನ್ನು ಹೊರಗಡೆ ತೆಗೆದ್ರು ಅಂತ ಗೊತ್ತಾಯ್ತಲ್ಲ, ಆ ತಾಯಿ ನೋಡಿ ತಿರ್ಕೊಂಡು ಹೊರಟೇ ಬಿಟ್ಲು. ಅಂದರೆ ಅಷ್ಟು ತಾಯಿ ಅಂತ ಹಾಗೇನೇ ಅದು. ಮೊದಲು ನೋಡಿ, ನಮ್ಮ ರಿಪೋರ್ಟ್ರು ಮೈಕ್ ಹಿಡಿದಂಥ ಸಂದರ್ಭದಲ್ಲಿ ಆಕೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ತಾಯಿ ಅಂದರೆ ಅದೇ ನೋಡಿ, ಆಕೆಗೆ ತನ್ನ ಮಗುವಿನ ರಕ್ಷಣೆ, ತನ್ನ ಮಕ್ಕಳ ರಕ್ಷಣೆ ಬಿಟ್ಟು ಬೇರೆ ಏನೂ ಯೋಚನೆ ಮಾಡಲ್ಲ ಅವಳು ಆ ಸಂದರ್ಭದಲ್ಲಿ. ಎಲ್ಲಿಂದ ಬಂದರು, ಏನು ಕತೆನೋ, ಈಗ ಎಷ್ಟು ಪರದಾಡಬೇಕು, ಸಂಬಂಧಪಟ್ಟಂಥ ವ್ಯವಸ್ಥೆ ಅಟ್ಲೀಸ್ಟ್ ಇದರ ಜವಾಬ್ದಾರಿ ತಗೋಬೇಕು. ಸೊ ಇದು ಸಂಗತಿ. ಅಂತೂ ಇಂತೂ ಆ ಹುಡುಗಿನ ಬಚಾವ್ ಮಾಡಿದರು. ಆ ಹುಡುಗಿನ ಸುರಕ್ಷಿತವಾಗಿ ಹೊರಗಡೆ ತೆಗೆದರು. ಆಕೆಯನ್ನು ಸ್ಟ್ರೆಚರಲ್ಲಿ ಹಾಕ್ಕೊಂಡು ನಂತರ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಆಕೆಯನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅದೃಷ್ಟ ಏನಪ್ಪ ಅಂತಂದರೆ KR ಸರ್ಕಲ್ನಿಂದ ಅಕ್ಕಪಕ್ಕ 2 ಹಾಸ್ಪಿಟಲ್ಗಳಿದೆ. ಒಂದು ಸ್ವಲ್ಪ ನೀವೇನಾದರೂ ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಹೋಗ್ಬಿಟ್ಟಲ್ಲ, ವೈದೇಹಿ ಆಸ್ಪತ್ರೆ, ಮಲ್ಯ ಆಸ್ಪತ್ರೆ ಇತ್ತಲ್ಲ, ಆ ವೈದೇಹಿ ಆಸ್ಪತ್ರೆ ಇದೆ. ಈ ಕಡೆ ಬಂದರೆ ಸೇಂಟ್ ಮಾರ್ತಾಸ್ ಇದೆ. ಹೀಗಾಗೇನೋ ತಕ್ಷಣಕ್ಕೆ ಅಟ್ಲೀಸ್ಟ್ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ. ಡ್ರೈವರು ಕೂಡ ಅವನು ಕೂಡ ಸೀರಿಯಸ್ ಆಗಿದ್ದಾನಂತೆ.
ಅದು ಹೆಂಗೆ ಬಂದು ಗುದ್ದಿದ್ನೋ ಏನು ಕತೆನೋ, ಮುಂದ್ಗಡೆ ಇದ್ದಂಥ ಬಸ್ ನಿಂತಿದ್ದೇನೋ ಅಂತ ಗೊತ್ತಾಗಲಿಲ್ವಾ, ವಜ್ರ ಬಸ್ ನಿಂತಿದೆ ಅಂತ. ಹಿಂದ್ಗಡೆಯಿಂದ ಬಂದು BMTC ಬಸ್ ಬಂದು ಅಷ್ಟು ಜೋರಾಗೆ ಡಿಕ್ಕಿ ಹೊಡೆಯುತ್ತೆ ಅಂತಂದರೆ ತೀರಾ ಕೈಕಾಲು ಸಿಕ್ಕಲ್ಲ ಅಷ್ಟರ ಮಟ್ಟಿಗೆ. ಆಕ್ಸಿಡೆಂಟ್ ಎಷ್ಟು ಜೋರಾಗಿರಬೇಕು ನೋಡಿ. ಸೊ ಇದು ಸಂಗತಿ.